ಕುವೆಂಪುರ ಪ್ರಸಕ್ತ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಮೂಲಗಳಿಂದ ಸುಮಾರು 5 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಣೆಯ ಗುರಿಯನ್ನ ಹೊಂದಿದ್ದೇವೆ ಎಂದು ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಮಾನಸಾ ಬಿಆರ್ ಅವರು ತಿಳಿಸಿದರು. ಸಾತನೂರು ಗ್ರಾಮ ಪಂಚಾಯಿತಿ ಅಶ್ವತ್ಥಕಟ್ಟೆ ಹತ್ತಿರ ಶನಿವಾರ ಆಯೋಜಿಸಿದ್ದ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅಭಿವೃದ್ಧಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಲಾಗಿದ್ದು, ಈ ದಿಸೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಪ್ರಗತಿಗಾಗಿ ಎಲ್ಲಾ ಸದಸ್ಯರ ವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹತ್ವದ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಗ್ರಾಮಸಭೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 10,000 ಪ್ರೋತ್ಸಾಹಧನ, ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಕ್ರೀಡಾ ಸಾಮಗ್ರಿಗಳ ಕಿಟ್ ವಿತರಣೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು. ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಮಾಲಾ ಎಂರವರು, ಮಾಜಿ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಎಂ, ಶ್ರೀ ಶಿವಣ್ಣ, ಸದಸ್ಯರಾದ ಶ್ರೀ ನಾರಾಯಣಸ್ವಾಮಿ ಎನ್, ಶ್ರೀಮತಿ ಅಶ್ವಿನಿ ಕೆಎನ್, ಶ್ರೀಮತಿ ಸುಜಾತಾ ಎಸ್ಎಲ್, ಶ್ರೀಮತಿ ಸುಷ್ಮಿತಾ ಎನ್, ಶ್ರೀ ಜಿಲಾನಿ ಎಕೆ, ಶ್ರೀ ಮುನಿ ತಿಮ್ಮರಾಯಪ್ಪ, ಶ್ರೀಮತಿ ಜೈರಾತ್ ಹನೀಂ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಮಮತಾ ಬೀರವರು, ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಇತರೆ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು, ಸ್ವಸಹಾಯ ಸಂಘದ ಸದಸ್ಯರುಗಳು, ಎನ್ಜಿಒ ಸಂಸ್ಥೆಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿ ಸಾತನೂರು ಗ್ರಾಮಸಭೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾತನೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಆಯೋಜಿಸಿದ್ವಿ. 2026-27ನೇ ಗ್ರಾಮ ಸಭೆ. ಈ ದಿನ ನಾವು ಸಭೆಯ ಆಯೋಜನೆ ಮಾಡಿದಾಗ ನಮಗೆ ಅಹವಾಲುಗಳು ಬಂದಿದ್ದೆ ಏನಂದರೆ, ಖಾಸಗಿ ಬಡಾವಣೆಗಳಿಂದ ಮೂಲಭೂತ ಸೌಕರ್ಯಗಳು, ಒಂದು ರಸ್ತೆ ಇಲ್ಲ, ಒಂದು ನೀರಿನ ಕೊರತೆ, ಈ ರೀತಿಯಾಗಿ ಹಲವಾರು ಅಹವಾಲುಗಳು ಬಂದವು. ನಾವು ಹೀಗೆ ಹೇಳಿದ್ದೀವಿ ಅವರಿಗೆಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಬೀಕಾತ ಆದಮೇಲೆ ಹಂತವಾಗಿ ನಾವು ನಿಮಗೆ ಕಾಮಗಾರಿಗಳನ್ನ ಅಭಿವೃದ್ಧಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಹಾಗೆ ನಾವು ಈ ಹಿಂದೆ ಎಲ್ಲ ಶಿವಶಕ್ತಿ ಭವನವನ್ನು ನಿರ್ಮಿಸಿದ್ದೀವಿ ಇಲ್ಲಿ ಹೊಸಳ್ಳಿ ಗ್ರಾಮದಲ್ಲಿ. ಈ ವರ್ಷ 2026-27ನೇ ಸಾಲಿನಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಆದ ಸಾತನೂರಲ್ಲಿ ಶಿವಶಕ್ತಿ ಭವನ ಒಂದು, ಮತ್ತು ಅದೇ ರೀತಿಯಾಗಿ ನಮಗೆ ಹೊಂದ್ಕೊಂಡಂಥ ಬೈಪ್ನಳ್ಳಿ ಗ್ರಾಮದಲ್ಲಿನೂ ಶಿವಶಕ್ತಿ ಭವನವನ್ನು ನಿರ್ಮಿಸ್ತೀವಿ ಅಂತ ಇವತ್ತು ಹೇಳಿದ್ದೀವಿ. ಹಾಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಎಲ್ಲ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಈ ಹಿಂದೆ 50% ತೊಗೊಂಡಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಿದ್ವಿ. ಈ ವರ್ಷ ನಾವು 35% ಯಾರು ಪಾಸಾಗಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಯಾಕಂದರೆ ಅವ್ರಿಗೊಂದು ಉತ್ತೇಜನ ಆಗಲಿ, ಮುಂದಿನ ದಿನಗಳಲ್ಲಿ ಅವರು ನಾವು ಇನ್ನೂ ಮಾರ್ಕ್ಸ್ ಹೆಚ್ಚಾಗಿ ತಗೊಳ್ಳೋಣ ಅನ್ನೋ ಒಂದು ಭಾವನೆ ಅವರಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೂ ಈ ಸರಿ ನಾವು ಕೊಟ್ಟಿದ್ದೀವಿ. 90% ಎಬೋ ಯಾರು ತೊಗೊಂಡಿದ್ದಾರೆ ಅವರಿಗೆ 10,000ನ ಪ್ರತಿಭಾ ಪುರಸ್ಕಾರವಾಗಿ ಕೊಟ್ಟಿದ್ದೀವಿ. ಎಷ್ಟು ಜನ ಇದ್ದರು ಸರ್? ಸುಮಾರು ಒಂದು 60 ಜನ. ಅಲ್ಲ 95 ಎಬೋವ್ ಇಬ್ಬರು ಮಾತ್ರ ಇದ್ದರು. ಅವ್ರಿಗೆ 10,000ನ ನಗದು ಇದೆಯೋ ಅದನ್ನು ಬಗೆಹರಿಸ್ಕೊಡ್ತೀವಿ. ಆದಷ್ಟು ಬೇಗ ನಮ್ಮ ಟರ್ಮಲ್ಲಿ ಏನೇನು ಕೆಲಸ ಮಾಡಬೇಕಾಗುತ್ತೋ ಮಾಡ್ತೀವಿ. ಏನು ಪ್ರಮುಖವಾಗಿ ಏನೇನು ಸಮಸ್ಯೆಗಳು ಕೇಳಿಬಂದ್ವು? ನೀರಿಂದು, ಸ್ವಚ್ಛತೆ, ಆಮೇಲೆ ಲೈಟ್